ಇವತ್ ಗಿಚ್ಗಿರಿಲನಾಗ ರೆಡಿಯಾಗಿ ಹೋಗಿ ಇಂತ ದೊಡ್ಡ ಕಾಂಡ ಆಗೋದ್ರಾಗ ಮಿಸ್ ಆಯ್ತು ಏನು ಅಂತ ಮುಂದೆ ನೋಡಿ. ಇವತ್ತಿನ ದಿನ ಶುರುವಾಗಿದ್ದೆ ಶವ್ ಅನ್ನಂಗ ಕಸ ಗುಡಿಸುವಾಗ. ನಮಸ್ಕಾರ ಕ್ರೇಜಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 25 100K ಫಾಲೋವರ್ ಚಾಲೆಂಜ್. ಇನ್ನ ಒಂದ್ ಗೊತ್ತಾ, ನಿಮ್ಮ ಬೈ ಇವತ್ತು ಎದ್ದಿದ್ದು ಸಂಜೆ 3:30ಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದೇ ಜೋಸ್ದಾಗ ಚಕ ಅಂತ ಮನಿನು ಫುಲ್ ಕ್ಲೀನ್ ಮಾಡಿ ಒರೆಸ್ದೆ ಕೂಡ. ಇವಾಗ ನಾನು ಕ್ಲೀನ್ ಆಗೋದೊಂದು ಬಾಕಿ ಇದೆ, ಅಂದ್ರೆ ಸ್ನಾನ ರೀಪ. ಆಮೇಲೆ ಕಿಚನ್ ನೋಡಿದ್ರೆ ಎಲ್ಲಾ ಸಾಮಾನು ಹಂಗೆ ಬಿದ್ದಾವ. ಅದಕ್ಕೆ ನನ್ನ ಸ್ನಾನಕ್ಕಿನ ಇಂಪಾರ್ಟೆಂಟ್ ಅದನ್ನೆಲ್ಲ ಕ್ಲೀನ್ ಮಾಡೋದು. ಅದಕ್ಕೆ ಗಸ್ ಅಂತ ದಿಕ್ಕಿ ತೊಳೆದು ಬ್ರಷ್ ಮಾಡ್ತಾ ಇದ್ದೀನಿ. ಎಲ್ರು ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ನಾಷ್ಟಾ ಮಾಡಿ ಮತ್ತೆ ಮಧ್ಯಾಹ್ನ ಊಟ ಮಾಡಿ ಸಂಜೆ ಚಾ ಕುಡಿಯೋ ಟೈಮ್ದಾಗ ನಾನು ಬ್ರಷ್ ಮಾಡೋದು. ಹಂಗೆ ಸ್ನಾನ ಕೂಡ ಮಾಡಿದೆ, ಮಸ್ತ್ ಎಣ್ಣೆ ಹಚ್ಚಿ ತಲೆಗೆ. ಆಮೇಲೆ ನಮ್ಮ ಕ್ರಶ್ ಬೈಗೆ ಹೊರಗೆ ಹೋಗೋಣ ಅಂತ ಕಾಲ್ ಮಾಡಿದ್ರೆ ಹುಲಿ ಫುಲ್ ಬಿಜಿ ಅಂತ. ಅದಕ್ಕೆ ನಮ್ಮ ರಾಜ ಹುಲಿಗೆ ಕಾಲ್ ಮಾಡಿದೆ. ಅವ ಏನ್ ಬಿಡ್ರಿ ಯಾವಾಗ್ಲೂ ಫ್ರೀನೇ. ಅದೇ ಖುಷಿ ಒಳಗ ಮಸ್ತ್ ರೆಡಿಯಾಗಿ ಹೋಗ್ತಾ ಇದೀನಿ. ಚಂದ ಕಾಣ್ತಾ ಇದೀನಿ, ಎಲ್ಲ ಕಾಮೆಂಟ್ ಮಾಡಿ. ಇವ್ನ ಹೆಂಗ ನೋಡ, ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗವನೇ. ಅಲ್ಲಿಂದ ಸೀದಾ ಬಂದು ಸ್ವಲ್ಪ ರೈಸ್ ಬಜ್ಜಿ ಸಬ್ಬಸೆಟ್ ಮಾಡಿದೆ. ಹಂಗೆ ಸೀದಾ ನಮ್ ರಾಜ ಹುಲಿ ಜೊತೆ ಟೆಂಪಲ್ ಹೊಂಟಿನಿ. ನಾನು ಅನ್ಕೊಂಡಿದ್ದೆ ಅಮಾವಾಸ್ಯೆ ಆದಂತ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡೀನಿ. ಆದ್ರೆ ಅದು ನಾಳೆ ಆದಂತ ಇವಾಗ ಗೊತ್ತಾಗಿದೆ. ಹಂಗೆ ಬ್ಯೂಟಿಫುಲ್ ಆಗಿರೋ ನೇಚರ್ ನ ನೋಡ್ತಾ ಸೀದಾ ದ್ಯಾಬೇರಿ ಬಂದಿವಿ. ನಾವು ಬರೋದ್ರಾಗ ಸೂರ್ಯಮಾಮ ಅವ್ನ ಮನಿಗೆ ಹೋಗ್ಬಿಟ್ಟನ. ಅಲ್ಲಿ ಬಂದು ಐದು ದರ್ಶನ ಮಾಡ್ಕೊಂಡು ಹಂಗೆ ಸ್ವಲ್ಪ ಕುಂತಿದ್ವಿ. ಅವಾಗ ನೋಡ್ತೀನಿ ಚಿಕ್ಕ ಚಿಕ್ಕ ಹುಡುಗರು ಸಸ್ತಾನಶೆ ಮಾಡ್ತಾ ಇದಾರ. ಅದು ಇಂತ ಚಳಿ ಒಳಗ. ಅದನ್ನ ಕುಡಿಯೋದ್ರಿಂದ ಹೆಲ್ತ್ ಹಾಳಾಗುತ್ತ. ಇಂಥದೆಲ್ಲ ಯಾರು ಕುಡಿಬೇಡಿ. ಅಲ್ಲಿಂದ ಸೀದಾ ಮನೆಗೆ ಬಂದೆ. ದೊಡ್ಡ ಕಾಂಡ ಏನ್ ಗೊತ್ತಾ, ಕಿತ್ತು ಬೀಳಂಗ್ ತಂಡಿರಿ. ಇನ್ನು ಸ್ವಲ್ಪ ಲೇಟ್ ಆಗಿದ್ರೆ ನಾನಂತೂ ಕುಲ್ಪಿ ಆಗ್ತಿದ್ದೆ. ಅಷ್ಟೊಂದು ತಂಡಿ, ಫುಲ್ ತಿಂಡಿಲೇ ಅದ. ಅದಕ್ಕೆ ಬೇಗ ಮನೆಗೆ ಬಂದು ಬಿಸಿ ಬಿಸಿ ಚಪಾತಿ ತಿಂತಾ ಇದ್ದೀನಿ. ನೀವು ಹಂಗೆ ಇವತ್ತಿನ ಥಾಟ್ ಕೇಳ್ರಿ. ಅವಶ್ಯಕತೆ ಇದ್ದಾಗ ಬರುವವರು ಬುದ್ಧಿವಂತರು, ಅವಶ್ಯಕತೆ ಮೀರಿ ನಮ್ಮ ಜೊತೆಯಲ್ಲಿ ನಿಲ್ಲುವವರು ಹೃದಯವಂತರು ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟಾದ ಲೈಕ್ ಮಾಡಿ, ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.